ಮೈಸೂರು ಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಭಿನ್ನಮತ ಶಮನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಒಂದಾಗಿದ್ದಾರೆ ಜಿಟಿ ದೇವೇಗೌಡ ಮತ್ತು ಸಿದ್ದರಾಮಯ್ಯ. ಜಿಟಿ ದೇವೇಗೌಡ ಸಿದ್ದರಾಮಯ್ಯ ನಡುವಿನ ಮಾತುಕತೆ ಸಕ್ಸಸ್ ಆಗಿದೆ ಅನ್ನುವಂಥ ವಿಚಾರ. ಮಂಗಳವಾರ ರಾತ್ರಿ ಭೇಟಿ ಮಾಡಿದ್ರು ಉಭಯ ನಾಯಕರು. ಮಾಗಡಿ ಮಾಜಿ ಶಾಸಕ ಬಾಲಕೃಷ್ಣ ನಿವಾಸದಲ್ಲಿ ಈ ಮಾತುಕತೆ ನಡೆದಿದೆ. ಮೈಸೂರು ಚುನಾವಣಾ ಪ್ರಚಾರದಿಂದ ದೂರ ಉಳಿದಿದ್ರು ಜಿಟಿ ದೇವೇಗೌಡ. ವಿಜಯಶಂಕರ್ ಗೆಲ್ಲಿಸುವ ಹೊಣೆಯನ್ನು ಹೊತ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಮೈಸೂರಲ್ಲಿ. ಹೀಗಾಗಿ ಪ್ರತಿಷ್ಠೆ ಬಿಟ್ಟು ಜಿಟಿಡಿ ಜೊತೆ ಚರ್ಚೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಮೈತ್ರಿ ಧರ್ಮ ಪಾಲಿಸೋಣ, ಒಟ್ಟಾಗಿ ಕೆಲಸ ಮಾಡೋಣ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನಮಗೂ ನಿಮಗೂ ಇಬ್ಬರಿಗೂ ಮೈತ್ರಿ ಧರ್ಮ ಅನ್ವಯಿಸುತ್ತೆ ಅಂತ ಜಿಟಿ ದೇವೇಗೌಡ ಹೇಳಿದ್ದಾರೆ. ವಿಜಯಶಂಕರ್ ಪರವಾಗಿ ಕೆಲಸ ಮಾಡುವ ಭರವಸೆಯನ್ನು ಕೊಟ್ಟಿದ್ದಾರೆ ಜಿಟಿ ದೇವೇಗೌಡ. ಮೈಸೂರಿನಲ್ಲಿ ಒಟ್ಟಾಗಿ ಪ್ರಚಾರವನ್ನ ಮಾಡಲಿದ್ದಾರೆ ಸಿದ್ದರಾಮಯ್ಯ ಮತ್ತು ಜಿಟಿ ದೇವೇಗೌಡ. ಚಾಮುಂಡೇಶ್ವರಿ ಸೋಲನ್ನ ಮರೆತು ಮತ್ತೆ ಒಂದಾಗಿದ್ದಾರೆ ಜಿಟಿ ದೇವೇಗೌಡ ಮತ್ತು ಸಿದ್ದರಾಮಯ್ಯ. ಯಾಕಂದ್ರೆ ಒಂದಾಗಿಲ್ಲ ಅಂದ್ರೆ ಮೈಸೂರಲ್ಲಿ ಬಹಳ ಕಷ್ಟ ಆಗುತ್ತೆ. ಪ್ರತಾಪ್ ಸಿಂಹ ಮತ್ತು ವಿಜಯಶಂಕರ್ ಸ್ಪರ್ಧೆಯಲ್ಲಿ ವಿಜಯಶಂಕರ್ಗೆ ಹಿನ್ನಡೆಯಾಗುತ್ತೆ ಅನ್ನುವಂಥ ಒಂದು ಆತಂಕದಲ್ಲಿ ಇಬ್ರು ಕೂಡ ಈಗ ಒಂದಾಗಿದ್ದಾರೆ. ನೆನಪಿರ್ಬೋದು, ಈ ಹಿಂದೆ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಜೆಡಿಎಸ್ ನಾಯಕರು ಹೇಳಿದ್ರು, ಮಂಡ್ಯದಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮೈಸೂರಲ್ಲಿ ನಾವು ನಿಮಗೆ ಕೈ ಕೊಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಮಂಡ್ಯದ ಸಮಸ್ಯೆಗೂ ಕೂಡ ಈಗ ಮುಹೂರ್ತ ಫಿಕ್ಸ್ ಆಗಿದೆ ಸಂಧಾನ ಮಾಡೋಕ್ಕೆ. ಮೈಸೂರಿನ ಸಮಸ್ಯೆ ಕೂಡ ಬಗೆಹರಿಸ್ಕೊಂಡಿದ್ದಾರೆ. ಇವತ್ತು ಮೀಟ್ ಆಗಿದ್ದಾರೆ ಜಿಟಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಮೀಟ್ ಆಗಿ ಚರ್ಚೆ ನಡೆಸಿ ಇಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡೋಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಮಾಹಿತಿ ನಾವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೇವೆ. ಚಾಮುಂಡೇಶ್ವರಿಯಲ್ಲಿ ಇದೇ ಜಿಟಿ ದೇವೇಗೌಡ ಸಿದ್ದರಾಮಯ್ಯ ಅವ್ರನ್ನ ಹೀನಾಯವಾಗಿ ಸೋಲಿಸಿದ್ರು. ಸಿದ್ದರಾಮಯ್ಯ ಮಗನಿಗೆ ಡಾಕ್ಟರ್ ಯತೀಂದ್ರ ಅವರಿಗೆ ವರ್ಣಾ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಚಾಮುಂಡೇಶ್ವರಿಯಲ್ಲಿ ವಾಪಸ್ ಬಂದಿದ್ರು ಸಿದ್ದರಾಮಯ್ಯ. ಅಲ್ಲಿ ಜಿಟಿ ದೇವೇಗೌಡರು ಮತ್ತು ಜೆಡಿಎಸ್ ವರಿಷ್ಠ ದೇವೇಗೌಡರು, ಕುಮಾರಸ್ವಾಮಿ ಎಲ್ಲ ಜಬರ್ದಸ್ತಾಗಿ ಪ್ರಚಾರವನ್ನು ನಡೆಸಿ ಹಠ ಹಿಡಿದು ಸಿದ್ದರಾಮಯ್ಯ ಅವ್ರನ್ನ ಸೋಲಿಸಿದ್ರು ಚಾಮುಂಡೇಶ್ವರಿಯಲ್ಲಿ. ಸಿದ್ದರಾಮಯ್ಯ ಈ ಸೋಲು ಜೀವಮಾನದಲ್ಲಿ ಮರೆಯಲಾಗದಂಥ ಸೋಲು ಅನ್ನುವಂಥ ಮಾತುಗಳನ್ನೆಲ್ಲ ಈ ಹಿಂದೆ ಆಡಿದ್ದು ಕೂಡ ಉಂಟು. ಹಂಗಿದ್ರೂ ಕೂಡ ಮೈಸೂರಲ್ಲಿ ಈ ಬಾರಿ ಜಿಟಿ ದೇವೇಗೌಡ ಮತ್ತು ಸಿದ್ದರಾಮಯ್ಯ ವಿಜಯಶಂಕರನ್ನ ಗೆಲ್ಲಿಸೋ ಸಲುವಾಗಿ, ಮೈತ್ರಿ ಅಭ್ಯರ್ಥಿ ವಿಜಯಶಂಕರ್ ಗೆಲ್ಲಿಸೋ ಸಲುವಾಗಿ ಮೀಟ್ ಆಗಿ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ. ಈಗ ನಮ್ಮ ಜೊತೆಗೆ ಮಾಜಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಸಂಪರ್ಕದಲ್ಲಿದ್ದಾರೆ. ಬಾಲಕೃಷ್ಣ ಅವರೇ, ಈಗ ಏನು ಮಾತುಕತೆ ನಡೆದಿದೆ ಜಿಟಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ನಡುವೆ, ಇವತ್ತೇನು ಮಾತುಕತೆ ನಡೆದಿದೆ, ಒಟ್ಟಾಗಿ ಕೆಲಸ ಮಾಡಬೇಕು, ವಿಜಯಶಂಕರ್ ಗೆಲ್ಲಿಸಬೇಕು ಅಂತ ಹೇಳಿ, ಇದು ಸಕ್ಸಸ್ಫುಲ್ ಆಗಿ ಮಾತುಕತೆ ನಡೀತಾ? ಏನು ಹೇಳ್ಬೋದು ಈ ಮಾತುಕತೆಗೆ ಸಂಬಂಧಪಟ್ಟ ಹಾಗೆ ಅಂತ? ಹಲೋ, ಎಸ್ ಹೇಳಿ ಬಾಲಕೃಷ್ಣ ಅವರೇ. ಸರ್, ಏನಿಲ್ಲ, ಅಲ್ಲಿ ಮಾತುಕತೆ ಮಾಡಿದ್ರು. ಬಟ್ ನಾವು ಮಾತುಕತೆಗೆ ಅಂತ ಅಲ್ಲಿ ಕರ್ಸಿದ್ದಲ್ಲ ಅದು. ಅಲ್ಲಿ ನಮ್ಮ ಮನೇಲಿ ಒಂದು ಕಾರ್ಯಕ್ರಮ ಇತ್ತು. ಆ ಫಂಕ್ಷನ್ಗೆ ಜಿಟಿ ದೇವೇಗೌಡರು ನಮ್ಮ ಸಂಬಂಧಿಕರು, ಅವ್ರನ್ನ ಕರೆದಿದ್ದೆ. ಅದ್ರ ಜೊತೆ ಸಿದ್ದರಾಮಣ್ಣ ಅವ್ರನ್ನು ಕರೆದೆ. ಜಮೀರಣ್ಣ, ಸಿದ್ದರಾಮಣ್ಣ, ಹಲವಾರು ಮುಖಂಡರುಗಳೆಲ್ಲ ಬಂದಿದ್ರು ಆ ಫಂಕ್ಷನ್ಗೆ. ಅವಾಗ ಇಬ್ರು ಕೂತ್ಕೊಂಡು ಚರ್ಚೆ ಮಾಡಿದ್ರು ಅಷ್ಟೇ. ಏನಾಯ್ತು ಈ ಚರ್ಚೆಯಲ್ಲಿ? ಚುನಾವಣಾ ಚರ್ಚೆ, ರಾಜಕೀಯ ಚರ್ಚೆಗಳು ಅದು ಮಾಡ್ಬೇಕು ಅಂತ. ಹೌದು, ನಮಗೂ ಹೈಕಮಾಂಡ್ ಹೇಳಿದ್ದಾರೆ, ಜೆಡಿಎಸ್ ಹೈಕಮಾಂಡ್, ನಾವು ಮಾಡ್ತೀವಿ ಅಂತ ಹೇಳಿ ಅವರು ಒಪ್ಕೊಂಡ್ರು. ಚಾಮುಂಡೇಶ್ವರಿ ಬಗ್ಗೆ ಏನ್ ಚರ್ಚೆ ಆಗಿಲ್ಲ? ಇಲ್ಲ, ಬೇರೆ ಚರ್ಚೆ ಆಗಿಲ್ಲ. ಬರೀ ಈ ಒಂದು ಚುನಾವಣೆ ವಿಚಾರವಾಗಿ ಅಷ್ಟೇ ಚರ್ಚೆ ಆಗಿದ್ದು. ಲೋಕಸಭಾ ಚುನಾವಣಾ, ಮೈಸೂರು ಲೋಕಸಭಾ ಚುನಾವಣಾ ವಿಚಾರವಾಗಿ ಅಷ್ಟೇ ಚರ್ಚೆ. ಯಾಕಂದ್ರೆ ಕೆಲವೇ ತಿಂಗಳ ಹಿಂದೆ ಇವರಿಬ್ಬರೇ ಬದ್ಧ ವೈರಿಗಳಾಗಿ ಸೆಣಸಾಡಿ ಏನೆಲ್ಲ ಆಯ್ತು ಅಂತ ನಾವೆಲ್ಲ ನೋಡಿದ್ದೀವಲ್ಲ. ಈಗ ಅದೆಲ್ಲ ಮರೆತು ಮತ್ತೆ ಒಂದಾದ್ರಲ್ಲ, ಆ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಯ್ತು ಅಂತ ಕುತೂಹಲ. ಈಗ ದೇವೇಗೌಡರು, ಸಿದ್ದರಾಮಣ್ಣ ಅವರು, ಕುಮಾರಸ್ವಾಮಿ ಅವರೇ ಬದ್ಧ ವೈರಿಗಳಾಗಿ ಸೆಣಸಾಡಿದಂತವ್ರೆ ಒಂದಾಗಿಲ್ವಾ? ಹೌದೌದು. ಅದ್ರ ಮುಂದೆ ಬಹುಶಃ ಈ ಒಂದಾಗೋದೇನು ಅದು ನಗಣ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದ್ರೆ ಈಗ ಯಾವ ರೀತಿ, ಈಗ ಮುಂದೆ ಹೇಗೆ ಅಂತ? ಈಗ ವಿಜಯಶಂಕರ್ನ ಪ್ರತಾಪ್ ಸಿಂಹ ವಿರುದ್ಧ ಗೆಲ್ಲಿಸೋಕೆ ಏನೆಲ್ಲ ಚರ್ಚೆ ಮಾಡಿದ್ದಾರೆ? ಯಾವ ರೀತಿ ರಣತಂತ್ರಗಳನ್ನ ಹೆಣಿತಾ ಇದ್ದಾರೆ? ರಣತಂತ್ರ ಪ್ರಶ್ನೆ ಅಲ್ಲ, ಅವರು ಮಾತಾಡ್ತಾ ಹೇಳಿದ್ರು, ನೀನೊಬ್ಬ ಉಸ್ತುವಾರಿ ಸಚಿವರಾಗಿ ನೀವು ನಿಮ್ ಸಹಕಾರ ನನಗೆ ಬೇಕು ಅಂತ. ಹೌದು, ನಮಗೂ ಹೈಕಮಾಂಡ್ ನಿರ್ದೇಶನ ಇದೆ, ನಾವು ಮಾಡ್ತೀವಿ, ಪ್ರಾಮಾಣಿಕವಾಗಿ ನಾವು ಚುನಾವಣೆಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಎಸ್ ಥ್ಯಾಂಕ್ ಯು ಎಚ್ ಸಿ ಬಾಲಕೃಷ್ಣ ಅವರೇ, ತಾವು ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕಾಗಿ. ಇಲ್ಲಿ ನಾವು ಅವರ ಹೇಳಿಕೆಯನ್ನು ನೋಡ್ತಾ ಇದ್ವಿ, ಬಾಲಕೃಷ್ಣ ಅವರ ಹೇಳಿಕೆ. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಹೌದು, ಈಗ ಉಸ್ತುವಾರಿ ಸಚಿವರಾಗಿದ್ದಾರೆ, ನಿಮ್ಮ ಬೆಂಬಲ ನಮಗೆ ಬೇಕು ಅಂತ ಕೇಳಿದ್ರು ಸಿದ್ದರಾಮಯ್ಯ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೌದು, ನಮ್ಮ ಹೈಕಮಾಂಡ್ ಕೂಡ ಹೇಳಿದೆ, ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂತ ಹೈಕಮಾಂಡ್ ಕೂಡ ಹೇಳಿದೆ, ಅದರಂತೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ, ಒಟ್ಟಿಗೆ ಚುನಾವಣೆ ಮಾಡೋಣ ಅಂತ ಮಾತನ್ನು ಜಿಟಿ ದೇವೇಗೌಡ ಕೂಡ ಹೇಳಿದ್ರು. ಜೊತೆಗೆ ಚಾಮುಂಡೇಶ್ವರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಕೂಡ ಪ್ರಸ್ತಾಪ ಆಯ್ತಾ, ಆ ವೈರತ್ವ ಈ ಮಾತುಕತೆ ವೇಳೆ ಏನಾದರೂ ಕೂಡ ರಿಫ್ಲೆಕ್ಟ್ ಆಯ್ತಾ ಅಂತ ಕೇಳಿದಾಗ ಇಲ್ಲ, ಆ ಥರದ್ದೇನು ಇಲ್ಲ,
ಅಂತ ಬದ್ಧ ವೈರಿಗಳಾಗಿ ಸೆಣಸಾಡದಂತ ರಾಜ್ಯ ಮಟ್ಟದ ನಾಯಕರೇ ಒಂದಾಗಿದ್ದಾರೆ. ಹೀಗಿರುವಂತ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡರು ಅಂಥದ್ದು ಸಮಸ್ಯೆ ಏನು ಅವ್ರಿಗೆ ಆಗಲಿಲ್ಲ, ಅವರು ಕೂಡ ಒಟ್ಟಿಗೆ ಕೆಲಸ ಮಾಡೋಕೆ ಒಪ್ಕೊಂಡ್ರು ಅನ್ನುವಂಥ ಮಾತನ್ನ ಬಾಲಕೃಷ್ಣ ಟಿವಿ ನನಗೆ ಮಾತನಾಡ್ತಾ ಉತ್ತರವನ್ನ ಕೊಟ್ಟಿದ್ದಾರೆ. ಆ ಮೂಲಕ ಹಳೇದು ಯಾವುದು ಕೂಡ ನಾವೀಗ ಚರ್ಚೆ ಮಾಡ್ತಾ ಇಲ್ಲ, ಅದನ್ನ ನೆನಪಲ್ಲಿ ಇಟ್ಕೊಳ್ತಾ ಇಲ್ಲ. ಈ ಚುನಾವಣೆಗೆ ಸಂಬಂಧಪಟ್ಟಾಗಿ ಒಟ್ಟಾಗಿ ಕೆಲಸ ಮಾಡ್ತೀವಿ, ಮೈತ್ರಿ ಧರ್ಮ ಪಾಲಿಸ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಇಲ್ಲಿ ಜಿ ಟಿ ದೇವೇಗೌಡ ಮತ್ತು ಸಿದ್ದರಾಮಯ್ಯ ಇವತ್ತು ಮಾತುಕತೆ ನಡೆಸಿದ್ದಾರೆ. ಇವತ್ತು ಮೈಸೂರಿನಲ್ಲಿ ವಿಜಯಶಂಕರ್ಗೆ ಅವರನ್ನ ಗೆಲ್ಲಿಸ್ಕೊಂಬರೋಕ್ಕೆ ಸಂಬಂಧಪಟ್ಟ ಹಾಗೆ ಮೈತ್ರಿ ಅಭ್ಯರ್ಥಿಯನ್ನ, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ನಾವೀಗ ಬಾಲಕೃಷ್ಣ ಅವ್ರನ್ನ ಕೇಳ್ತಾ ಇದ್ವಿ, ಚಾಮುಂಡೇಶ್ವರಿಯ ಏನು ಕಹಿ ನೆನಪಿದೆ ಸಿದ್ದರಾಮಯ್ಯ ಅವರಿಗೆ, ಅದೆಲ್ಲೂ ಕೂಡ ರಿಫ್ಲೆಕ್ಟ್ ಆಯ್ತಾ ಹೇಗೆ ಮಾತುಕತೆ ವೇಳೆ ಅಂತ ಹೇಳಿ. ಇಲ್ಲ, ಹಾಗೇನು ಆಗಿಲ್ಲ, ಹೈಕಮಾಂಡ್ ಸೂಚನೆ ಇದೆ, ಮೈತ್ರಿ ಧರ್ಮ ಪಾಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಸನ್ನ. ಅಮರ್ ಪ್ರಸಾದ್ ಪ್ರಮುಖವಾಗಿ ಮೈಸೂರು ಕ್ಷೇತ್ರದಲ್ಲಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡೇ ಬರಬೇಕು ಅಂತ ಸಿದ್ದರಾಮಯ್ಯನವರು ಪಣ ತೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಯೋಜನೆಗಳನ್ನ, ರಣತಂತ್ರಗಳನ್ನ ರೂಪಿಸಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಒಂದು ಪ್ರಮುಖ ಭಾಗವಾಗಿ ಅಂದ್ರೆ ಪ್ರಚಾರದ ಸಂದರ್ಭದಲ್ಲಿ ಕಳೆದ ಇಷ್ಟು ದಿನಗಳಿಂದ ಜಿ ಟಿ ದೇವೇಗೌಡ ಇರಬಹುದು, ಉಳಿದಂತಹ ಜೆಡಿಎಸ್ ನಾಯಕರು ಎಲ್ಲರೂ ಕೂಡ ಬಹುತೇಕ ಅಂತರವನ್ನ ಕಾಯ್ದುಕೊಳ್ತಾ ಇದ್ರು. ಪ್ರಚಾರದಿಂದಲೂ ಕೂಡ ಜಿ ಟಿ ದೇವೇಗೌಡ ಬಹಿರಂಗವಾಗಿಯೇ ದೂರವೇ ಉಳಿದಿದ್ರು. ಹೀಗಾಗಿ ಜಿ ಟಿ ದೇವೇಗೌಡ ಮತ್ತು ಸಿದ್ದರಾಮಯ್ಯನ ನಡುವೆ ಮುನಿಸು ಹಾಗೆ ಮುಂದುವರೆದಿದೆ ಅನ್ನುವಂತಹ ಮಾತುಗಳಿದ್ವು. ಇದೆಲ್ಲವೂ ಕೂಡ ಕಳೆದ 2 ದಿನಗಳ ಹಿಂದಷ್ಟೇ ಬಗೆಹರಿದಿದೆ ಅನ್ನುವಂತಹ ಒಂದು ವಾತಾವರಣ ಕಂಡು ಬರ್ತಾ ಇದೆ. ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಮಾಗಡಿ ಬಾಲಕೃಷ್ಣ ಅವರ ನಿವಾಸದಲ್ಲಿ ಮಾತುಕತೆ ನಡೆಸಿದಂತಹ ಸಿದ್ದರಾಮಯ್ಯ ಮತ್ತು ಜಿ ಟಿ ದೇವೇಗೌಡ ಅವರು ಈ ಒಂದು ಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ. ಅಂದ್ರೆ ಇಬ್ಬರು ಕೂಡ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಲೇಬೇಕಾದಂತ ಅವಶ್ಯಕತೆ ಇದೆ. ಮೈತ್ರಿ ಧರ್ಮದ ಮೊದಲ ಹಂತವಾಗಿ ಪ್ರಚಾರದ ಅಂದ್ರೆ ಯಾರು ಅಭ್ಯರ್ಥಿ ಇದ್ದಾರೆ ಅವರ ಅಭ್ಯರ್ಥಿ ಪರವಾಗಿ ಇಬ್ಬರು ನಾಯಕರು ಕೂಡ ಕೆಲಸವನ್ನ ಮಾಡಲೇಬೇಕು. ಹೀಗಾಗಿ ನೀವು ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿ ನಮ್ಮ ಜೊತೆಗೆ ಬಂದು ಪ್ರಚಾರಕ್ಕೆ ಜೊತೆಗೂಡಿ ಅನ್ನುವಂತಹ ಒಂದು ಮನವಿಯನ್ನ ಸಿದ್ದರಾಮಯ್ಯನವರು ಜಿ ಟಿ ದೇವೇಗೌಡ ಅವರ ಮುಂದೆ ಮಾಡಿದ್ದಾರೆ. ಇದಕ್ಕೆ ಒಪ್ಪಿರುವಂತಹ ಜಿ ಟಿ ದೇವೇಗೌಡ ಅವರು ಕೂಡ ಅದಕ್ಕೆ ಸಂಪೂರ್ಣವಾಗಿ ಒಪ್ಪಿಲ್ಲ. ಅದರ ಬದಲು ಮೈತ್ರಿ ಧರ್ಮ ಅನ್ನುವಂಥದ್ದು ಕೇವಲ ನಮ್ಮ ಮಾತ್ರ ಸಂಬಂಧಿಸಿದಲ್ಲ, ಇಬ್ಬರು ಕಡೆಯಿಂದಲೂ ಕೂಡ ಎರಡೂ ಪಕ್ಷದ ನಾಯಕರು ಕೂಡ ಈ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಲೇಬೇಕು ಅನ್ನುವಂತಹ ಒಂದು ಮಾತನ್ನು ಕೂಡ ಜಿ ಟಿ ದೇವೇಗೌಡ ಹೇಳಿದ್ದಾರೆ. ಹೀಗಾಗಿ ಸದ್ಯ ಇಬ್ಬರ ಮುನಿಸು ಕೂಡ ಮೇಲ್ನೋಟಕ್ಕೆ ದೂರವಾದಂತೆ ಕಾಣ್ತಾ ಇದೆ ಮತ್ತು ಮೈತ್ರಿ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡುವಂತಹ ಬಗ್ಗೆಯೂ ಕೂಡ ಮಾತುಕತೆ ನಡೆದಿದೆ. ಹೀಗಾಗಿ ಜಿ ಟಿ ದೇವೇಗೌಡ ಯಾವಾಗ ವಿಜಯಶಂಕರ್ ಪರವಾಗಿ ಮೈಸೂರಿನಲ್ಲಿ ಪ್ರಚಾರಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೇಳಿಸಿದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಪ್ರಸನ್ನ. ಸುದ್ದಿ ಮುಂದುವರಿತೆ ಚಿಕ್ಕ ಬ್ರೇಕ್ನ ನಂತರ.